ಭಗವಂತನ ಗೋವಿಂದನಾಮದ ರಹಸ್ಯ. ಇದೊಂದು ಅತ್ಯಂತ ರೋಚಕವಾದ ಘಟನೆ. ಮಾತೆ ಮಹಾಲಕ್ಷ್ಮಿಯ ಹುಡುಕಾಟದಲ್ಲಿ ವಿಷ್ಣು ಭೂಲೋಕದಲ್ಲಿ ಬಂದಾಗ ಒಂದು ಸುಂದರವಾದ ಘಟನೆಯು ಘಟಿಸುತ್ತದೆ. ಭೂಲೋಕದಲ್ಲಿ ಪ್ರವೇಶ ಮಾಡುತ್ತಿದ್ದ ಹಾಗೆಯೇ ಹಸಿವು ಮತ್ತು ನೀರಳತೆಯಿಂದ ಕೂಡಿದ ಮಾನವ ಗುಣ ಅವನಲ್ಲಿ ಪ್ರಕಟವಾಯಿತು. ಆಗ ಭಗವಾನ್ ಶ್ರೀನಿವಾಸನು ಅಗಸ್ತ್ಯ ಮಹರ್ಷಿಗಳ ಆಶ್ರಮಕ್ಕೆ ಹೋಗುತ್ತಾನೆ ಮತ್ತು ಹೇಳುತ್ತಾನೆ, ಮುನಿವರ್ಯರೇ, ನಾನೊಂದು ವಿಶಿಷ್ಟ ಕಾರ್ಯದ ಅನುಸಾರ ಭೂಲೋಕಕ್ಕೆ ಬಂದಿರುವೆನು. ಕಲಿಯುಗದ ಅಂತ್ಯದವರೆಗೆ ಇಲ್ಲೇ ಇರುತ್ತೇನೆ. ನನಗೆ ಆಕಳ ಹಾಲು ಬಹಳ ಇಷ್ಟವಾಗಿದೆ. ಅನ್ನದ ರೂಪದಲ್ಲಿ ಅದರ ಅವಶ್ಯಕತೆ ಇದೆ. ನನಗೆ ತಿಳಿದಿದೆ, ನಿಮ್ಮ ಬಳಿ ಒಂದು ದೊಡ್ಡ ಗೋಶಾಲೆ ಇದೆ. ಅಲ್ಲಿ ಅನೇಕ ಆಕಳುಗಳು ಇವೆ. ಅವುಗಳಲ್ಲಿ ಒಂದನ್ನು ನೀವು ನನಗೆ ಕೊಡಬಹುದಾ? ಋಷಿ ಅಗಸ್ತ್ಯರು ನಗುತ್ತಾ ಹೇಳಿದರು, ಸ್ವಾಮಿ, ನೀವು ಶ್ರೀನಿವಾಸನ ಮಾನವ ರೂಪದಲ್ಲಿರುವ ಶ್ರೀ ವಿಷ್ಣು ಎಂದು ನನಗೆ ತಿಳಿದಿದೆ. ಈ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಅಧಿಪತಿ ಸ್ವತಃ ನನ್ನ ಆಶ್ರಮಕ್ಕೆ ಬಂದಿದ್ದಕ್ಕಾಗಿ ನನಗೆ ತುಂಬ ಸಂತೋಷವಾಗಿದೆ. ನನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಲು ನಾನು ಈ ಮಾರ್ಗವನ್ನು ಅಳವಡಿಸಿಕೊಂಡಿದ್ದೇನೆ. ಆದರೂ ನನ್ನ ಗೋಶಾಲೆಯು ಪವಿತ್ರ ಹಸುವನ್ನು ತನ್ನ ಹೆಂಡತಿಯೊಂದಿಗೆ ಇಲ್ಲಿಗೆ ಬರುವ ವ್ಯಕ್ತಿಗೆ ಮಾತ್ರ ನೀಡಬೇಕೆಂದು ನಾನು ಷರತ್ತು ಹಾಕಿದ್ದೇನೆ. ನಾನು ನಿಮಗೆ ಹಸುವನ್ನು ನೀಡಲು ಇಷ್ಟಪಡುತ್ತೇನೆ. ಉಡುಗೊರೆಯಾಗಿ ಆದರೆ ನೀವು ಲಕ್ಷ್ಮೀದೇವಿಯೊಡನೆ ನನ್ನ ಆಶ್ರಮಕ್ಕೆ ಬಂದು ನನಗೆ ಹಸುವನ್ನು ದಾನ ಮಾಡಲು ಹೇಳಿದಾಗ ಮಾತ್ರ ನಾನು ಅದನ್ನು ನಿಮಗೆ ಕೊಡಲು ಸಾಧ್ಯವಾಗುತ್ತದೆ. ಶ್ರೀನಿವಾಸ ಪ್ರಭು ನಗುತ್ತಾ ಹೇಳಿದ, ಸರಿ ಮುನಿವರ್ಯರೇ, ನಿಮಗೆ ಏನು ಬೇಕೋ ಅದನ್ನು ಮಾಡುತ್ತೇನೆ. ಹೀಗೆ ಹೇಳಿ ಹಿಂತಿರುಗಿ ಹೋಗುತ್ತಾರೆ. ನಂತರ ಶ್ರೀನಿವಾಸ ಪದ್ಮಾವತಿ ದೇವಿಯನ್ನು ವಿವಾಹವಾದರು. ಮದುವೆಯಾದ ಕೆಲವು ದಿನಗಳ ನಂತರ ಶ್ರೀನಿವಾಸನು ತನ್ನ ದಿವ್ಯ ಪತ್ನಿ ಪದ್ಮಾವತಿಯೊಂದಿಗೆ ಋಷಿ ಅಗಸ್ತ್ಯ ಮಹರ್ಷಿಯ ಆಶ್ರಮಕ್ಕೆ ಬಂದರು. ಆದರೆ ಆ ಸಮಯದಲ್ಲಿ ಋಷಿ ಆಶ್ರಮದಲ್ಲಿ ಇರಲಿಲ್ಲ. ಭಗವಾನ್ ಶ್ರೀನಿವಾಸನನ್ನು ಅವರ ಶಿಷ್ಯರು ಕೇಳಿದರು, ನೀವು ಯಾರು ಮತ್ತು ನಾವು ನಿಮಗಾಗಿ ಏನು ಸೇವೆ ಮಾಡಬಹುದು? ಅದಕ್ಕಾಗಿ ಭಗವಂತ ಉತ್ತರಿಸಿದ, ನನ್ನ ಹೆಸರು ಶ್ರೀನಿವಾಸ. ಇವಳು ನನ್ನ ಹೆಂಡತಿ ಪದ್ಮಾವತಿ. ನಾನು ನಿಮ್ಮ ಆಚಾರ್ಯರನ್ನು ನನ್ನ ದೈನಂದಿನ ಅಗತ್ಯಗಳಿಗಾಗಿ ಹಸುವನ್ನು ದಾನ ಮಾಡುವಂತೆ ಕೇಳಿದ್ದೆ. ಆದರೆ ನಾನು ನನ್ನ ಹೆಂಡತಿಯೊಂದಿಗೆ ಬಂದು ದಾನವನ್ನು ಕೇಳಲು ಹೇಳಿದ್ದರು. ಅದಕ್ಕಾಗಿ ಪತ್ನಿ ಸಮೇತ ಬಂದ ನನಗೆ ಹಸುವನ್ನು ದಾನ ಮಾಡಿ. ಆಗ ಶಿಷ್ಯರು, ನಮ್ಮ ಆಚಾರ್ಯರು ಆಶ್ರಮದಲ್ಲಿಲ್ಲ, ದಯವಿಟ್ಟು ಹಸುವನ್ನು ಪಡೆಯಲು ನಂತರ ಬನ್ನಿ ಎಂದು ವಿನಯದಿಂದ ಹೇಳಿದರು. ಶ್ರೀನಿವಾಸ ನಗುತ್ತಾ ಹೇಳಿದರು, ನಾನು ನಿಮ್ಮ ಮಾತನ್ನು ಒಪ್ಪುತ್ತೇನೆ. ಆದರೆ ನಾನು ಇಡೀ ಬ್ರಹ್ಮಾಂಡದ ಸರ್ವೋಚ್ಚ ಆಡಳಿತಗಾರ. ಅದಕ್ಕಾಗಿಯೇ ನಿಮ್ಮೆಲ್ಲ ಶಿಷ್ಯರು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಹಸುವನ್ನು ಕೊಡಬಹುದು. ನಾನು ಮತ್ತೆ ಬರಲಾರೆ. ಶಿಷ್ಯರು ಹೇಳಿದರು, ಖಂಡಿತವಾಗಿಯೂ ನೀವು ಭೂಮಿಯ ಅಧಿಪತಿ ಹಾಗೂ ಇಡೀ ಪ್ರಪಂಚವೂ ನಿಮ್ಮದು. ಆದರೆ ನಮ್ಮ ದೈವಿಕ ಗುರುವು ನಮಗೆ ಸರ್ವೋಚ್ಚವಾಗಿದ್ದಾರೆ ಮತ್ತು ಅವರ ಅನುಮತಿ ಇಲ್ಲದೆ ನಾವು ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ನಿಧಾನವಾಗಿ ನಗುತ್ತಾ ಭಗವಾನರು, ನಿಮ್ಮ ಆಚಾರ್ಯರನ್ನು ನಾನು ಗೌರವಿಸುತ್ತೇನೆ. ದಯವಿಟ್ಟು ನಾನು ನನ್ನ ಹೆಂಡತಿಯೊಂದಿಗೆ ಬಂದಿದ್ದೇನೆ ಎಂದು ನಾನು ಹಿಂದಿರುಗಿದಾಗ ಆಚಾರ್ಯರಿಗೆ ತಿಳಿಸಿ. ಹೀಗೆ ಹೇಳುತ್ತಾ ಭಗವಾನ್ ಶ್ರೀನಿವಾಸನು ತಿರುಮಲದ ಕಡೆಗೆ ಹೋಗತೊಡಗಿದರು. ಕೆಲವೇ ನಿಮಿಷಗಳಲ್ಲಿ ಋಷಿ ಅಗಸ್ತ್ಯರು ಆಶ್ರಮಕ್ಕೆ ಹಿಂದಿರುಗಿದರು ಮತ್ತು ಈ ವಿಷಯ ತಿಳಿದಾಗ ಅವರು ತೀವ್ರ ನಿರಾಸೆಗೊಂಡರು. ಶ್ರೀಮನ್ನಾರಾಯಣ ಅವರೇ ನನ್ನ ಆಶ್ರಮಕ್ಕೆ ಮಾತೆ ಲಕ್ಷ್ಮೀ ಸಮೇತ ಬಂದಿದ್ದರು. ಅದೃಷ್ಟವಶಾತ್ ನಾನು ಆಶ್ರಮದಲ್ಲಿ ಇರಲಿಲ್ಲ. ದೊಡ್ಡ ಅನಾಹುತ ಸಂಭವಿಸಿದೆ. ಆದರೂ ಪರವಾಗಿಲ್ಲ, ಭಗವಂತ ಬಯಸಿದ ಗೋವನ್ನು ಕೊಡಬೇಕು. ಋಷಿಯು ತಕ್ಷಣವೇ ದನದ ಕೊಟ್ಟಿಗೆಯನ್ನು ಪ್ರವೇಶಿಸಿ ಪವಿತ್ರವಾದ ಹಸುವನ್ನು ತೆಗೆದುಕೊಂಡು ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ದೇವಿಯ ಕಡೆಗೆ ಓಡಿ ಬಂದರು. ಸ್ವಲ್ಪ ದೂರದಲ್ಲಿ ಶ್ರೀನಿವಾಸ ಮತ್ತು ಅವರ ಪತ್ನಿ ಪದ್ಮಾವತಿ ಕಾಣಿಸಿಕೊಂಡರು. ಅವರ ಹಿಂದೆ ಓಡುತ್ತಾ ಋಷಿ ತೆಲುಗು ಭಾಷೆಯಲ್ಲಿ, ಸ್ವಾಮಿ, ಗೋವು ಇಂದ. ತೆಲುಗಿನಲ್ಲಿ ಗೋವು ಎಂದರೆ ಹಸು, ಇಂದ ಎಂದರೆ ಒಯ್ಯಿ.
ಎಂದು ಕರೆಯತೊಡಗಿದರು. ಸ್ವಾಮಿ ಗೋವು ಇಂದ, ಸ್ವಾಮಿ ಗೋವು ಇಂದ, ಸ್ವಾಮಿ ಗೋವು ಇಂದ, ಸ್ವಾಮಿ ಗೋವು ಇಂದ, ಸ್ವಾಮಿ ಹಸುವನ್ನು ತೆಗೆದುಕೊಂಡು ಹೋಗು. ಹಲವಾರು ಬಾರಿ ಕರೆದರೂ ದೇವರು ಕಾಣಲಿಲ್ಲ. ಇಲ್ಲಿ ಋಷಿಯು ತನ್ನ ಗತಿಯನ್ನು ಹೆಚ್ಚಿಸಿದರು ಮತ್ತು ಪ್ರಾರಂಭಿಸಿದನು. ಸ್ವಾಮಿ ಎಂಬ ಪದಗಳನ್ನು ಕೇಳಲು ದೇವರ ಆಟ. ಆ ಮಾತುಗಳ ರೂಪಾಂತರ ಹೇಗಿತ್ತು? ಸ್ವಾಮಿ ಗೋವಿಂದ, ಸ್ವಾಮಿ ಗೋವಿಂದ, ಸ್ವಾಮಿ ಗೋವಿಂದ, ಗೋವಿಂದ ಗೋವಿಂದ ಗೋವಿಂದ. ಪುನರಾವರ್ತಿತ ಕರೆಗಳ ನಂತರ ಶ್ರೀನಿವಾಸ, ವೆಂಕಟೇಶ್ವರ ಮತ್ತು ದೇವಿ ಪದ್ಮಾವತಿ ಹಿಂದಿರುಗಿ ಋಷಿಯಿಂದ ಪವಿತ್ರ ಹಸುವನ್ನು ಸ್ವೀಕರಿಸಿದರು. ಆಗ ಶ್ರೀನಿವಾಸ ಋಷಿಗೆ ಹೇಳಿದರು, ಮುನಿವರ್ಯ, ನೀವು ತಿಳಿದಿರುವ ಅಥವಾ ತಿಳಿಯದ ಸ್ಥಿತಿಯಲ್ಲಿ 108 ಬಾರಿ ನನ್ನ ಅತ್ಯಂತ ಪ್ರೀತಿಯ ನಾಮವನ್ನು ಉಚ್ಚರಿಸಿದ್ದೀರಿ. ಕಲಿಯುಗದ ಕೊನೆಯವರೆಗೂ ನಾನು ಪವಿತ್ರವಾದ 7 ಬೆಟ್ಟಗಳ ಮೇಲೆ ವಿಗ್ರಹದ ರೂಪದಲ್ಲಿ ಭೂಮಿಯ ಮೇಲೆ ಇರುತ್ತೇನೆ. ನನ್ನ ಭಕ್ತರೆಲ್ಲರೂ ನನ್ನನ್ನು ಗೋವಿಂದ ಎಂದು ಕರೆಯುತ್ತಾರೆ. ಈ 7 ಪವಿತ್ರ ಬೆಟ್ಟಗಳ ಮೇಲೆ ನನಗೆ ದೇವಾಲಯವನ್ನು ನಿರ್ಮಿಸಲಾಗುವುದು ಮತ್ತು ಪ್ರತಿದಿನ ಭಕ್ತರು ನನ್ನನ್ನು ನೋಡಲು ಬರುತ್ತಾರೆ. ಬೆಟ್ಟವನ್ನು ಹತ್ತುವಾಗ ಅಥವಾ ನನ್ನ ಮುಂದೆ ಗೋವಿಂದ ಎಂಬ ಹೆಸರಿನಿಂದ ಕರೆದಾಗ ಮುನಿರಾಜ್ ದಯವಿಟ್ಟು ಗಮನಿಸಿ, ಪ್ರತಿ ಬಾರಿ ನನ್ನನ್ನು ಈ ಹೆಸರಿನಿಂದ ಕರೆಯುವಾಗ ನೀವು ಸಹ ನೆನಪಿಸಿಕೊಳ್ಳುತ್ತೀರಿ, ಏಕೆಂದರೆ ಈ ಪ್ರೀತಿಯ ಹೆಸರಿಗೆ ನೀವೇ ಕಾರಣ. ಯಾವುದೇ ಕಾರಣದಿಂದ ಯಾವುದೇ ಭಕ್ತರು ದೇವಸ್ಥಾನಕ್ಕೆ ಬರಲು ಸಾಧ್ಯವಾಗದಿದ್ದರೆ ಮತ್ತು ನನ್ನ ಗೋವಿಂದ ನಾಮವನ್ನು ನೆನಪಿಸಿಕೊಳ್ಳುತ್ತಾರೆ, ಆಗ ನಾನು ಅವನ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತೇನೆ. 7 ಬೆಟ್ಟಗಳನ್ನು ಹತ್ತುವಾಗ ಗೋವಿಂದನ ನಾಮವನ್ನು ಕೂಗುವ ಎಲ್ಲ ಭಕ್ತರಿಗೆ ನಾನು ಮೋಕ್ಷವನ್ನು ನೀಡುತ್ತೇನೆ ಎಂದು ಹೇಳಿ ಶ್ರೀನಿವಾಸ 7 ಬೆಟ್ಟಗಳ ಒಡೆಯನಾಗಿ ಸ್ಥಿತನಾದನು. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.